ಮೋಸ್ಟ್ಲಿ ಫಾರ್ಮರ್ ಅನಿಸುತ್ತೆ. ಅಲ್ಲಿ ಸಿಗ್ತಾ ನಮಗೆ ಮೆಟ್ರೋ ಸ್ಟೇಷನ್ನಲ್ಲಿ, ಫಿನ್ಲ್ಯಾಂಡ್ ಎಲ್ಸಂಕಿ ಸೆಂಟ್ರಲಲ್ಲಿ. ಅಲ್ಲಿ ಮಾತಾಡ್ತಾ ಅವನು ಫ್ರೆಂಡ್ ಆದ್ವಿ. ಕಮ್ ವಿ ವಿಲ್ ಹ್ಯಾವ್ ಎ ಕಪ್ ಆಫ್ ಅಂತ. ನಾನು ತಮಿಳ್ನಾಡಿಂದ ಒಬ್ರು ಹೋಗಿದ್ದರು, ನಾವು ತಲೈವ ಅಂತ ಕರಿತೀವಿ, ಅವರು ಮಯೂರ್ ಅಂತ ಆರ್.ವಿ. ಕಾಲೇಜವರು, ಆಮೇಲೆ ಪೃಥ್ವೀಶ್ ಅಂತೆಲ್ಲ ಹೋಗಿದ್ವಿ. ನಾವು ಹೋದ್ವಿ, ಅವನು ಆರಾಮಾಗಿ ಅವನು ಹೇಳಿದ್ದು ನಮಗೆ, ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ, ಅಲ್ಲ ಫಾರ್ಮರ್ ಪ್ಲಸ್ ಡ್ರೈವರ್ ಅವರು. ನನಗೆ ಸಾಕು, ಎಷ್ಟು ದುಡಿತೀನಿ ಅಷ್ಟು ಸಾಕು, ಮಕ್ಳು ನಂಗೆ ಸಾಕ್ತೀಯ ಅಂತ. 3 ಮಕ್ಳಿದೆ, 3 ಮಕ್ಳಿಗೆ ನನಗೆ ಸರ್ಕಾರ ದುಡ್ಡು ಕೊಡುತ್ತೆ, 3 ಮಕ್ಳಿಗೆ ತಿಂಗಳಿಗೆ ಇಷ್ಟಿಷ್ಟು ದುಡ್ಡು ಕೊಡುತ್ತೆ ಅಂತ ಅಂದರು. ಎಜುಕೇಷನ್ ಫ್ರೀ. ಬಟ್ ಅವರು ದುಡ್ಡು ಸಿಕ್ತು, ಎಜುಕೇಷನ್ನು ಫ್ರೀಯಾಗಿ ಸಿಗ್ತಿದೆ ಅಂತ ಸುಮ್ಮನೆ ಕೂರಲ್ಲ. ನಮ್ಮಲ್ಲಿ ಆ ಥರ ಅಲ್ಲ. ಫ್ರೀ ಬೀಸ್ ಸಿಕ್ಕಿದ ತಕ್ಷಣ ಈಗ ಸುಮಾರು ಕಡೆ ಈ ಕಾಫಿ ಪ್ಲಾಂಟರ್ಸ್ಗಳೆಲ್ಲ ಹೇಳ್ತಾರೆ, ಈ ಫ್ರೀ ಬೀ ಕೊಡೋಕ್ಕೆ ಶುರು ಆದಮೇಲೆ ಗೌರ್ಮೆಂಟು ಲೇಬರ್ಸು ಬರ್ತಾ ಇಲ್ಲ, ಕೆಲ್ಸಕ್ಕೆ ಬರಲ್ಲ ಅಂತ. ಅಲ್ಲ, ಆ ಥರ ಅಲ್ಲ. ಫ್ರೀ ಬೀ ತಗೊಂಡ್ರು ಕೆಲ್ಸಕ್ಕೆ ಹೋಗ್ತಾರೆ. ಅದು ಸ್ವಲ್ಪ ಇಂಪ್ರೂವ್ ಆಗಿದೆ. ಅಂದರೆ ಇದೆಲ್ಲವೂ ಹ್ಯಾಪಿ ಇಂಡೆಕ್ಸಿಗೆ ಕಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ನಮ್ಮಲ್ಲೂ ಫ್ರೀ ಬಿ ತಗೊಳ್ಳೋದು, ನೀನು ಡ್ಯೂಟಿ ಮಾಡಿದ್ರೆ ಮಾತ್ರ ಫ್ರೀ ಬಿ ಅಂತ ಏನಾರು ಒಂದು ಮಾಡಬೇಕು. ಆವಾಗ ಅದು ಮುಂಚೆ ಇಂಗ್ಲೆಂಡ್ ಅಲ್ಲೂ ಹೇಳ್ತೀವಿ, ವಿನ್ಸ್ಟನ್ ಚರ್ಚಿಲ್ಗೆ ಯಾರೋ ಅಡ್ವೈಸರ್ ಇದ್ದವನು ಹೇಳಿದ್ನಂತೆ, ಫ್ರೀಯಾಗಿ ಅಲ್ಲೂ ಕೊಡೋ ಅಂಥ ಸಂದರ್ಭ ಬಂದಾಗ ಕೊಟ್ಟಿದ್ದಾರೆ, ಸುಮ್ಮನೆ ಕೊಡಬೇಡಿ. ಮತ್ತೇನು ಮಾಡೋದಂದ್ರೆ ಗುಂಡಿ ತೋಡೋಕೆ ದುಡ್ಡು ಕೊಡಿ ಅದ್ರಂತೆ. ಆಮೇಲೆ ಏನು ಮಾಡೋಣ ಅಂದರೆ ಮುಚ್ಚೋಕ್ಕೆ ದುಡ್ಡು ಕೊಡಿ ಅಂತ. ಏನೋ ಒಂದು ಶ್ರಮ ಆಗುತ್ತೆ ಅಂತ. ಅದು ನಾನ್ಸೆನ್ಸ್ ಅನಿಸ್ಬೋದು, ಬಟ್ ಇಂಟೆನ್ಷನ್ ಏನು ಅಂದರೆ ಲೇಬರ್ ಇದ್ದರೆ ಅದಕ್ಕೆ ಪೇಮೆಂಟು ಅಂತ. ಫ್ರೀ ಸುಮ್ಮನೆ ಕೂರಿಸಿ ದುಡ್ಡು ಕೊಡೋದ್ರ ಬದಲು ಏನಾದ್ರು ಒಂಚೂರು ಬೆವರರಿಸಿ ದುಡ್ಡು ಕೊಡೋದು, ಅದು ಇದೆಲ್ಲ ಇವಾಗ ಕಷ್ಟ, ಆ ಥರ ಎಲ್ಲ ಮಾಡೋದಿಲ್ಲ. ಬಟ್ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನೋದೊಂದು ಇದೆ. ಫ್ರೀ ಬೀಸನ್ನು ನಾವು ಸಾರಾಸಗಟಾಗಿ ತಳ್ಳಾಕಕ್ಕೂ ಆಗಲ್ಲ. ಎಷ್ಟೋ ಜನ ನಾರ್ತ್ ಕರ್ನಾಟಕದಲ್ಲಿ ಫ್ರೀ ಬೀಸಿಂದ ಉಪಯೋಗ ಪಡ್ಕೊಂಡಿದ್ದಾರೆ, ಜೀವನ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಹಳೆ ಮೈಸೂರು ಪ್ರಾಂತ್ಯದವ್ರು ಸ್ವಲ್ಪ ಮುಂದಿದ್ದೀವಿ, ನಮಗೆ ಸ್ವಲ್ಪ ಅದು ಫ್ರೀ ಬೀಸು ಕಷ್ಟ ಅಂತಂದಾಗುತ್ತೆ. ನಾವು ಅದನ್ನೆಲ್ಲ ಯೋಚನೆ ಮಾಡಿರ್ತಾರೆ, ಅದರಿಂದ ಸಾಧಕ ಬಾಧಕಗಳೇನಾಗುತ್ತೆ ಎಲ್ಲ. ಅದು ನಮ್ಮ ಪರ್ಸ್ನಲ್ಲಾಗಿ ಏನಾದ್ರು ಅದು ನಮಗೆ ತೊಂದರೆ ಕೊಡ್ತಿದೆ ಅಂದಾಗ ನಾವು ಅದನ್ನು ಅಪೋಸ್ ಮಾಡ್ತೀವಿ. ನಮಗೆ ಪರ್ಸ್ನಲಾಗಿ ಹೆಲ್ಪ್ ಆಗ್ತಿದೆ ಅಂದಾಗ ಗುಡ್ ಅನಿಸುತ್ತೆ. ಬಟ್ ಅಲ್ಲಿ ಬಿಕಾಸ್ ಆಫ್ ಎಜುಕೇಷನ್ ದ ಹ್ಯಾಪಿ ಇಂಡೆಕ್ಸ್ ಈಸ್ ಹೈ. ಎಜುಕೇಷನ್ ಚೆನ್ನಾಗಿರೋದ್ರಿಂದನೇ ಹ್ಯಾಪಿ ಇಂಡೆಕ್ಸ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಎರಡರಲ್ಲೂ ಟಾಪಿಗೆ ಬರೋದು ಕಷ್ಟ. ನೀವು ಜಪಾನ್ ನೋಡಿ, ಅಗೇನ್ ಜಪಾನ್ ಎಜುಕೇಷನಲ್ಲೂ ಟಾಪಲ್ಲಿದೆ, ಹ್ಯಾಪಿ ಇಂಡೆಕ್ಸಲ್ಲೂ ಟಾಪಲ್ಲಿದೆ. ನಮ್ಮಲ್ಲಿ ಎಜುಕೇಷನು ಡೌನ್ ಇದ್ದೀವಿ, ಹ್ಯಾಪಿ ಇಂಡೆಕ್ಸಲ್ಲೂ ಜೈನ್ ಇದ್ದೀವಿ. ನಮ್ಮಲ್ಲಿ ದುಃಖದ್ದು, ದ್ವೇಷದ್ದು ಅದ್ರದ್ದು ಇಂಡೆಕ್ಸಲ್ಲಿ ಬರೋದು, ಹೊಟ್ಟೆ ಕಿಜದಲ್ಲಿ ಫಸ್ಟ್ ಬರ್ತೀವಿ. ಈ ವರ್ಲ್ಡ್ ಬ್ಯಾಂಕ್ ಒಂದು ಪಾಯಿಂಟ್ ಹೇಳಿದೆ ಸರ್, ಏನಂತಂದರೆ ಇಫ್ ಯು ವಾಂಟ್ ಟು ಇನ್ಕ್ರೀಸ್ 1% GDP, ಇನ್ಕ್ರೀಸ್ 1% ಲಿಟ್ರಸಿ ಅನ್ನುತ್ತೆ. ಅದನ್ನೆಲ್ಲ ಫಿನ್ಲ್ಯಾಂಡ್ ಚೆನ್ನಾಗಿ ಅಳವಡಿಸ್ಕೊಂಡಿದೆ. ನಾವು ಬರೀ ಕೇಳ್ಕೊಳ್ತೀವಿ ಅಷ್ಟೇ, ಅದನ್ನೆಲ್ಲ ಅಳವಡ್ಸೋಕ್ಕೆ ಹೋದಿಲ್ಲ. ನೀವು ಯಾವುದೇ ದೇಶದಲ್ಲಿ 1% ಲಿಟ್ರಸಿ ಇನ್ಕ್ರೀಸ್ ಆದರೆ 1% GDP ಇನ್ಕ್ರೀಸ್ ಆಗುತ್ತೆ. ಇದು ನಾನು ಹೇಳ್ತಿರೋ ಮಾಹಿತಿ ಅಲ್ಲ, ವರ್ಲ್ಡ್ ಬ್ಯಾಂಕ್ ಅವ್ರು ಹೇಳಿರೋ ಮಾಹಿತಿಗಳು. ನೀವು ಯಾವುದೇ ಡೆವಲಪ್ಡ್ ಕಂಟ್ರೀಸ್ಗಳು ನೋಡಿ, ಡೆವಲಪ್ಡ್ ಕಂಟ್ರೀಸ್ ಅಂದರೆ GDP ಜಾಸ್ತಿ ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ಲಿಟ್ರಸಿ ರೇಟ್ ಜಾಸ್ತಿ ಇರುತ್ತೆ. ಅದು ನಾವು ನಮ್ಮ ಸ್ಟೇಟಲ್ಲೂ ನೋಡಿ, ನಮ್ಮ ಇಂಡಿಯನ್ ಸ್ಟೇಟ್ಸ್ಗಳಲ್ಲಿ ಕೇರಳ ಲಿಟ್ರಸಿ ಜಾಸ್ತಿ, ಅದೇ ಥರ ಬೇರೆದು ಜಾಸ್ತಿ ಇರುತ್ತೆ. ಲಿಟ್ರಸಿ ಜಾಸ್ತಿ ಇದ್ದ ಮಾತ್ರಕ್ಕೆ ಅವ್ರದ್ದು GDP ನೀವು ಸ್ಟೇಟ್ ವೈಸ್ ತಗೊಂಡಾಗ ಕೇರಳ GDP ಜಾಸ್ತಿ ಇದೆ. ಬಟ್ ಲಿಟ್ರಸಿ ರೇಟು ಜಾಸ್ತಿ ಇರಬೇಕು. ನಮ್ಮಲ್ಲಿ ಏನಾಗುತ್ತೆ, ಲಿಟ್ರಸಿ ಇಂಟೆಲಿಜೆನ್ಸ್ ಎಲ್ಲ ಬೆಂಗಳೂರು ಮೈಸೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಿಗೆ ಸೀಮಿತ ಆಗ್ಬಿಟ್ಟಿದ್ದಾರೆ. ನೀವು ಡೌನ್ ಅಪ್ ಕಂಟ್ರಿ ಹೋದರೆ, ಈಗಲೂ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಅದೆಲ್ಲ ಅವ್ರಿಗೆ ಏನೇನೋ ಬೇರೆ ಬೆನಿಫಿಟ್ಸ್ ಕೊಟ್ಟು ಬೇರೆ ಸ್ಕೀಮ್ಸ್ ಮಾಡಿ ಅವ್ರದ್ದು ಅಮೆಂಡ್ಮೆಂಟ್ಗಳು ಮಾಡಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಬೆನಿಫಿಟ್ಸ್. ಇನ್ನೊಂದು ಏನಂದರೆ, ಈ ಮಕ್ಕಳನ್ನ ಎಜುಕೇಟ್ ಮಾಡೋದು ಅಥವಾ ಅವರಲ್ಲಿ ಅವ್ರ ಶಿಕ್ಷಿತರನ್ನಾಗಿ ಮಾಡೋದು ಇದೆಯಲ್ಲ, ಆ ಇದರಲ್ಲಿ ನಮ್ಮ ಸಿಸ್ಟಮ್ ಹಿಂದೆ ಬೀಳ್ತಾ ಇರೋದೇ. ಅದು ಸರಿ. ಈಗ 10th ಬಂದಿರೋ ಮಕ್ಕಳಿಗೆ ಏನು ಗೊತ್ತಿಲ್ಲ, ವ್ಯಾಕರಣನೂ ಗೊತ್ತಿಲ್ಲ, ಅವ್ರು ಪಾಸ್ ಆಗ್ಬೇಕಂತ ಪಾಸ್ ಆಗಿದ್ದಾರೆ. ABCD ಇವಾಗ ಕಲಿತಾ ಇರೋರು ಅವರಿಗೆ ಅಂತ 13 ಮಾರ್ಕ್ಸ್ ಕಲ್ಸೋದಕ್ಕೆ ಈ ವರ್ಷ 13 ಮಾರ್ಕ್ಸಿಗೆ ಸಹ ಪಾಸ್ ಆಗದೆ ಇರೋಂಥ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಕಡೆ ಪಕ್ಷ ABCD ಯಾರು ಕಲ್ಸೋಣ ಅನ್ನೋ ಅಷ್ಟು ಮಟ್ಟದಲ್ಲಿ ನಮ್ಮ ಅಸೆಸ್ಮೆಂಟು ಸಿಸ್ಟಮ್ಮು ಇದೆ. 10th ಸ್ಟ್ಯಾಂಡರ್ಡಿಗೆ ಬಂದರೂ ಮಗು 10-13 ಮಾರ್ಕ್ಸ್ ತಗೊಳ್ಳೋ ಮಟ್ಟಕ್ಕಿದೆ ಅಂತ ಅಂದರೆ ಅವರು 1ರಿಂದ 9ನೇ ಕ್ಲಾಸ್ ಏನೂ ಮಾಡೇ ಇಲ್ಲ ಅಂತ.
ಬಟ್ ಅದು ಸಾಮಾನ್ಯವಾಗಿ ಈ ಖಾಸಗಿ ಶಾಲೆಗಳಲ್ಲಿ ಓದೋ ಮಕ್ಳುಗಳಿಗೆ ಅದಿರಲ್ಲ. ಬಟ್ ನಾನು ಸರ್ಕಾರಿ ಶಾಲೆ ಟೀಚರ್ಸ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೂ ಕೆಲಸದ ಒತ್ತಡಗಳು ಜಾಸ್ತಿ. ಈಗ ಸೆನ್ಸಸ್ಸಿಗೆ ಹಾಕೋದು, ಎಲೆಕ್ಷನ್ನಿಗೆ ಹಾಕೋದು, ಅಲ್ಲಿ ಆ ಥರ ಏನೂ ಕೆಲಸ ಇರಲ್ಲ ಸರ್ ಫಿನ್ಲ್ಯಾಂಡಲ್ಲಿ. ಟೀಚರ್ಸ್ ಪ್ರೊಫೆಷನ್ ಇಸ್ ಟು ಟೀಚ್. ದೇ ಆರ್ ಮೆಂಟ್ ಫಾರ್ ಟೀಚಿಂಗ್ ಆ್ಯಂಡ್ they'll teach ಎಕ್ಸ್ಟ್ರಾಡಿನರಿಲಿ, ನೋ ಡೌಟ್ ಎಟ್ ಆಲ್. ಎಲ್ಲರೂ ನಿಮಗೆ ಅಲ್ಲಿ ಶಾಲೆಗೊಬ್ಬ ಗುರುರಾಜ್ ಕರ್ಜಗಿ ಸಿಗ್ತಾರೆ, ಶಾಲೆಗೊಬ್ಬ ಅಬ್ದುಲ್ ಕಲಾಂ ಸಿಗ್ತಾರೆ, ಶಾಲೆಗೊಬ್ಬ ಸಿ ವಿ ರಾಮನ್ ಸಿಗ್ತಾರೆ, ಶಾಲೆಗೊಬ್ಬ ರಾಧಾಕೃಷ್ಣನ್ ಸಿಗ್ತಾರೆ. ನಮ್ಮಲ್ಲಿ ದೇಶಕ್ಕೆ ಒಬ್ಬೊಬ್ಬರೇ, ರಾಜ್ಯಕ್ಕೆ ಒಬ್ಬೊಬ್ಬರೇ. ಅದು ಅದು ಅದೆಲ್ಲವೂ ಕಾಂಟ್ರಿಬ್ಯೂಟ್ ಆಗಿ ಇಟ್ ಈಸ್ ಅನ್ ಹ್ಯಾಪಿ ನೇಷನ್. ನಮ್ಮಲ್ಲಿ ಕಷ್ಟ, ಯಾರೋ ಒಬ್ಬರು ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ ಟೀಚರ್ಗಳಿಗೆ ಈ ಸರಿ ಸೂಸೈಡೇ ಮಾಡ್ಕೊಂಡಿದ್ದಾರೆ, ನಾಯಿ ಕೈಲಿ ಕಚ್ಚಿಸ್ಕೊಂಡಿದ್ದಾರೆ. ಜಾತಿ ಗಣತಿ ಅಂದ್ರೆ ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ, ಇದರಲ್ಲಿ ಅವರಿಗೆ ದಸರಾ ರಜಾ ಯಾಕಾದ್ರೂ ಬಂತು ಅಂತೇಳಿ ಮಕ್ಳಿಗೆ ಎಕ್ಸ್ಟೆಂಡ್ ಮಾಡಿದ್ರು ರಜಾ, ಬಿಕಾಸ್ ಅನ್ಅವೈಲಬಿಲಿಟಿ ಆಫ್ ಟೀಚರ್ಸ್. ಅಲ್ಲಿ ನೋಡಿ 8 ದಿನ 15 ದಿನನೇ ಮಕ್ಳದು ಇನ್ನೂ ಮೋಸ್ಟ್ಲಿ ಶುರು ಆಗಿಲ್ಲ ಅನ್ಸುತ್ತೆ. ಇನ್ನು ಸ್ಕೆಡ್ಯೂಲ್ ಹಿಂದೆ ಬಿತ್ತು. ಮತ್ತೆ ಈಗ ಒಂದೇ ಸರಿ 15 ದಿನನೂ ಒಟ್ಟಿಗೆ ಮಕ್ಳ ಮೇಲೆ ಹೇಳ್ತಾರೆ. 365 days in a year we will get 220 academic days. 220 ದಿನ ಮಾತ್ರ ಸಿಗೋದು ನಮಗೆ. ನೀವು 220 ದಿನದೊಳಗಡೆ 6 ಟೆಸ್ಟ್ಗಳು ಮಾಡಬೇಕು, 4 ಟೆಸ್ಟು 2 ಎಕ್ಸಾಮ್ ಮಾಡಬೇಕು. ಇಷ್ಟಿದ್ದಪ್ಪ ಪುಸ್ತಕಗಳು. ICSEದಂತೂ 10 ಸಬ್ಜೆಕ್ಟ್ ಇರುತ್ತೆ. ಇದ್ರ ಜೊತೆಗೆ ನಾವು ಮಕ್ಳನ್ನ ಖುಷಿಯಾಗಿಡೋಕ್ಕೆ ಸ್ಪೋರ್ಟ್ಸ್ ಆಡಿಸ್ಬೇಕು, ಸ್ಕೂಲ್ ಡೇ ಮಾಡಿಸ್ಬೇಕು, ಟೂರ್ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಇಡೀ ದಿನ ಸಂತೋಷವಾಗಿಡಬೇಕು. ಬೇಜಾರಾದರೆ ಆ ಪೀರಿಯಡಲ್ಲಿ ಪಾಠ ಮಾಡೋದನ್ನು ತಲೆಗೆ ತಗೊಳ್ಳಲ್ಲ ಮಕ್ಕಳು. ಬಟ್ ಈ ಥರ ನಾವು ಪ್ಲ್ಯಾನ್ ಮಾಡ್ತೀವಲ್ಲ, ಆ ಥರ ಅಲ್ಲಿ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲೆಲ್ಲ ಒಂದು ಸ್ಟ್ಯಾಂಡರ್ಡ್ SOPಗಳಿರುತ್ತೆ. ಅದನ್ನು ನೀವು ಯಾವುದೇ ಸ್ಕೂಲ್ಗೆ ಹೋಗಿ ಆ ಥರ ಅಷ್ಟು ಇರುತ್ತೆ ಅಲ್ಲಿ. ಆ ಥರ ಪೊಲಿಟಿಷಿಯನ್ಸ್ ಹೆಂಗಿದ್ದಾರೆ ಸರ್ ಅಲ್ಲಿ? ದೇ ಡೋಂಟ್ ಇಂಟರ್ಫಿಯರ್. ಅದೇ ಪ್ರಿನ್ಸಿಪಲ್ಸ್ ವಿಲ್ ಹ್ಯಾವ್ ಡಿಸ್ಕ್ರೀಟ್ ಪವರ್ಸ್. ಇಲ್ಲೂ ನೋಡಿ, ಬರೀ ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆಗಳಿಗೂ ಇಲ್ಲಿ ಸರ್ಕಾರಿ ಶಾಲೆ ಅಂತ ಬಂದ ತಕ್ಷಣ ಆ್ಯಕ್ಚುಯಲ್ ಆಗಿ ಅವರಿಗೆ ಮಾನಿಟರಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಒಂದು ಕ್ಲಸ್ಟರ್ ಇರುತ್ತೆ, ಆ ಕ್ಲಸ್ಟರ್ಗೆ CRP ಒಬ್ಬ ಇರ್ತಾನೆ, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಒಬ್ಬ ಇರ್ತಾನೆ, BRP, CRP, BO, DDP ಅವರೆಲ್ಲರೂ ಮಾನಿಟರ್ ಮಾಡ್ತಿರ್ತಾರೆ. ಅವರು ಸರ್ಕಾರಿ ಶಾಲೆಗಳಿಗೆ ಜಾಸ್ತಿ ತೊಡಗಿಸ್ಕೊಂಡಿರ್ತಾರೆ, ಖಾಸಗಿ ಶಾಲೆಗಳಿಗೆ ಕಡಿಮೆ. ಅವರು ರೆಗ್ಯುಲೇಟಿಂಗ್ ಬಾಡಿ ಅವರೇ ಆದರೂ ಕೂಡ. ಬಟ್ ಇಲ್ಲಿ ಖಾಸಗಿ ಶಾಲೆಗಳ ಪ್ರಿನ್ಸಿಪಲ್ಸ್ಗಳು ಅವ್ರಿಗೆ ಬೇಕಾದಾಗೆ ICSE ಬೋರ್ಡ್ ಏನು ಹೇಳುತ್ತೆ, CBSE ಬೋರ್ಡ್ ಏನು ಹೇಳುತ್ತೆ, ಅಥವಾ ಸ್ಟೇಟ್ ಬೋರ್ಡ್ಗಳೇನು ಹೇಳುತ್ತೆ, ಆ ಥರ ಈ ಸರ್ಕಾರಿ ಅಧಿಕಾರಿಗಳ ಇಂಟರ್ಫಿಯರೆನ್ಸ್ ಕಡಿಮೆ ಖಾಸಗಿ ಶಾಲೆಗಳಿಗೆ. ಬಟ್ ಸರ್ಕಾರಿ ಶಾಲೆಗಳಲ್ಲಿ ಜಾಸ್ತಿ ಇರುತ್ತೆ. ಅದು ಸಿಸ್ಟಮ್ ಇರೋದೇ ನಮ್ಮಲ್ಲಿ ಆ ಥರ. ಹಾಗಾಗಿ ನಮ್ಮ ಖಾಸಗಿ ಶಾಲೆಗಳಲ್ಲಿ ಪರ್ಫಾರ್ಮೆನ್ಸ್ಗಳು ಜಾಸ್ತಿ ಇರುತ್ತೆ. ಮತ್ತು ಡ್ಯೂಟಿ ಅವರ್ ಸ್ಪೆಷಲ್ ಕ್ಲಾಸ್ ಅಂದರೆ ನಮ್ಮಲ್ಲಿ ಬರ್ತಾರೆ, ಸರ್ಕಾರಿ ಶಾಲೆಗಳಲ್ಲಿ ಬರಲ್ಲ. ಸ್ಪೆಷಲ್ ಕ್ಲಾಸ್ ಮಾಡಿದ್ರೆ 5 ಮಕ್ಕಳು 10 ಮಕ್ಕಳು. ಮತ್ತು ಅಲ್ಲಿ ರೆಮಿಡಿಯಲ್ಸ್ ಚೆನ್ನಾಗಿದೆ ಸರ್ ಫಿನ್ಲ್ಯಾಂಡಲ್ಲಿ. ಈ ಒಂದು ಮಗುಗೆ ಒಂದು ಅಲ್ಲೂ ಅಸೆಸ್ಮೆಂಟ್ ಇರುತ್ತೆ. ಕೆಲವ್ರು ಹೇಳ್ತಾರೆ ಫಿನ್ಲ್ಯಾಂಡಲ್ಲಿ ಎಕ್ಸಾಮ್ ಇಲ್ವಂತೆ ಅಂತ. ಇದೆ, ಅಲ್ಲೂ ಎಕ್ಸಾಮ್ ಇದೆ, ಅಲ್ಲೂ ಅಸೆಸ್ಮೆಂಟ್ಸ್ಗಳಿರುತ್ತೆ, ಮಾಡ್ತಾರೆ. ಅದು ನಮ್ಮ ಥರ ಇರೋಲ್ಲ ಅಷ್ಟೇ. ಅಲ್ಲಿ ನಿಮಗೆ ಒಂದು ಮಗು ಅಕಾಡೆಮಿಕಲಿ ವೀಕ್ ಆಗ್ತಿದೆ ಅಂತ ಮಾತ್ರ ರೆಮಿಡಿಯಲ್ ಮಾಡಲ್ಲ, ಸಾಂಸ್ಕೃತಿಕವಾಗಿ ವೀಕ್ ಆಗ್ತಿದ್ದೇನೆ ಅಂದ್ರೂ ರೆಮಿಡಿಯಲ್ ಇರುತ್ತೆ ಮಗುಗೆ. ಒಂದು ಮಗುದು ಅಬ್ನಾರ್ಮಲ್ ಬಿಹೇವಿಯರ್ ಅಂತ ಏನಾದ್ರು ಐಡೆಂಟಿಫೈ ಆದರೆ ಆ ಮಗುನ ನಾರ್ಮಲ್ ಆಗಿ ತರಕ್ಕೆ ಟ್ರೈ ಮಾಡ್ತಾರೆ. ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ನಾನು ಹೇಳ್ತಿರೋದು. ಈಗ ಸುಮ್ಮನೆ ಮಗು ಕಿರ್ಚಾಡೋದು, ಅಳೋದು ಇವೆಲ್ಲ ಮಾಡ್ತಿದ್ರೆ ನಾವು ಹೊಡಿತೀವಿ, ಇಲ್ಲ ಪೇರೆಂಟ್ಸ್ ಕರೆಸಿ ಕಳಿಸ್ತೀವಿ. ಅಲ್ಲಿ ಆ ಥರ ಮಾಡಲ್ಲ. ಆ ಮಗುನ ಸ್ಟಡಿ ಮಾಡ್ತಾನೆ ಇರ್ತಾರೆ. ಯಾಕಂಗಾಗ್ತಿದೆ. ನಮಗೆ ಹುಚ್ಚಿಡ್ದು ಬಿಡ್ತದೆ, ಏನು ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾರಲ್ಲ ಇವರು ಅಂತೆಲ್ಲ. ಬಟ್ ಅಲ್ಲಿ ಬೇರೆ ಥರನೇ. ಆಮೇಲೆ ಯೂನಿಫಾರ್ಮ್ಗಳೆಲ್ಲ ಇಲ್ಲ ಸರ್ ಅಲ್ಲಿ. ಖುಷಿಯಾಗಿ ಅವ್ರು ಯಾವ ಬಟ್ಟೆ ಬೇಕಾದ್ರೆ ಹಾಕೊಂಡು ಬರ್ಬೋದು, ಇಷ್ಟ ಬರೋ ಬಟ್ಟೆಗಳನ್ನ ಹಾಕೊಂಡ್ಬರ್ಬೋದು, ಏನು ಬೇಕಾದ್ರೆ ಹಾಕೊಂಡು ಬರ್ಬೋದು. ಬಟ್ ಸ್ಪೋರ್ಟ್ಸ್ಗಳಿಗೆಲ್ಲ ಕಲರ್ಸ್ ಕೊಟ್ಟಿರ್ತಾರೆ ಸ್ಕೂಲು ಅಂತ ಐಡೆಂಟಿಫೈ ಆಗೋಕ್ಕೆ. ಅದು ಸಾಮಾನ್ಯ. ಇನ್ನು US ಅಲ್ಲೂ ಅದು ಸ್ಕೀಮ್ ಇದೆ. 14ನೇ ವಾರ್ಡ್ ಮಗು 14ನೇ ವಾರ್ಡ್ ಸ್ಕೂಲ್ಗೆ ಹೋಗಬೇಕು. ಅದು ಫಿಲ್ ಆದರೆ 15ನೇ ವಾರ್ಡ್ಗೆ ಹೋಗಿ ಮಕ್ಳಿಗೆ ಅಡ್ಮಿಷನ್ನು. ಅದು ಫಿಲ್ ಆಗಲಿಲ್ಲ ಉಳಿದ್ರೆ 16ನೇ ವಾರ್ಡ್ ನಿಯರೆಸ್ಟ್ ಸ್ಕೂಲ್ಸಿಗೆ ಹೋಗ್ಬೇಕು. ಬಿಕಾಸ್ ಆಲ್ ಸ್ಕೂಲ್ಸ್ ಪರ್ಫಾರ್ಮ್ ಇನ್ ಎ ಸೇಮ್ ವೇ. ಎಲ್ಲದೂ SOPಗಳು ಒಂದೇ ಇರುತ್ತೆ. ನಮ್ಮಲ್ಲಿ ಆ ಥರ ಅಲ್ಲ. ನೀವು 35ನೇ ವಾರ್ಡಿಂದ 1ನೇ ವಾರ್ಡಿಗೆ ಬರುತ್ತೆ, 1ನೇ ವಾರ್ಡಿಂದ 14ನೇ ವಾರ್ಡ್ಗೆ ಹೋಗುತ್ತೆ, 14ನೇ ವಾರ್ಡಿಂದ 24ನೇ ವಾರ್ಡ್ಗೆ ಹೋಗುತ್ತೆ. ಆ ಥರ ಎಕ್ಸ್ಪ್ಯಾನ್ಷನ್ಸ್ ಮಾಡೋದೇ ಒಂದು ದೊಡ್ಡಸ್ತಿಗೆ ನಮಗೆ. 20 ಕಿಲೋಮೀಟ್ರ್ ದೂರದಿಂದ ನಮಗೆ ಮಕ್ಕಳು ಬರ್ತಾರೆ, ಅದು ಒಂದು ಹೆಗ್ಗಳಿಕೆ ನಮಗೆ. ಅದು ಆ್ಯಕ್ಚುಲಿ ಅದು ಹೆಗ್ಗಳಿಕೆ ಅಲ್ಲ. ಅದು ಆ ಏರಿಯಾದಲ್ಲಿ ಒಳ್ಳೆ ಸ್ಕೂಲ್ ಸಿಗದೇನೆ ಈ ಸ್ಕೂಲಿಗೆ ಬರ್ತಾ ಇದೆ ಅಂತ. ಅದು ಆ ಸ್ಕೂಲ್ಸ್ಗಳಿಗೆ ಅವಮಾನ. ಅದು ಈಗ 1ನೇ ವಾರ್ಡ್ ಮಗು 3ನೇ ವಾರ್ಡಿಗೆ ಸ್ಕೂಲಿಗೆ ಹೋಗ್ತಿದೆ ಅಂದರೆ 1ನೇ ವಾರ್ಡ್ 2ನೇ ವಾರ್ಡ್ ಸ್ಕೂಲ್ ಚೆನ್ನಾಗಿಲ್ಲ ಅಂತ.
ಅಲ್ಲಿ ಆ ಥರ ಸೀನೇ ಕ್ರಿಯೇಟ್ ಆಗಲ್ಲ, ಅಲ್ಲಲ್ಲೇ ಫಿಲ್ ಎಲ್ಲ ಆಗುತ್ತೆ. ಸ್ಕೂಲು ಒಂದೇ ಅಲ್ಲಿ. ಆಮೇಲೆ ಅಡ್ಮಿಷನ್ಸು ಕೊಡಲ್ಲ ಸರ್. ನೀನು ಸಕಲೇಶ್ಪುರದಿಂದ ಹಾಸನಿಗೆ ಬಂದು ಅಡ್ಮಿಷನ್ ಆಗ್ತೀಯಾ ಅಂದರೆ ವ್ಯಾಲಿಡ್ ರೀಸನ್ ಇರಬೇಕು. ಇಲ್ಲ ಅಂದರೆ ಸಕಲೇಶ್ಪುರದಲ್ಲೇ ಸ್ಕೂಲ್ ಇದೆಯಲ್ಲ ಅಲ್ಲೇ ಸೇರು ಅಂತಾರೆ. ಈಗ ನಾವಿಲ್ಲ 50 ಕಿಲೋಮೀಟ್ರ್ ಬಸ್ ಕರ್ಸ್ಕೊಳ್ತೀವಿ. ಆ ಥರ ಎಲ್ಲ ಆ ಥರ ಇದರಲ್ಲೊಂದು ಇದಕ್ಕೆ ಸಂಬಂಧಪಡದೇ ಇರೋದು ಒಂದು ತಮಾಷೆ ಏನಂದರೆ, ಎಲ್ಲ ಸಕಲೇಶ್ಪುರದಿಂದ ನಾವೆಲ್ಲ ಹಾಸನಿಗೆ ಕಾಲೇಜಿಗೆ ಬರ್ತಿದ್ವಲ್ಲ, ಆ ಟೈಮಲ್ಲಿ ಡ್ರೈವರ್ ಕಂಡಕ್ಟರ್ಗಳದ್ದು ಕೊಯ್ರಿ ಅದೇ. ಸಕಲೇಶ್ಪುರದಲ್ಲಿ ಕಾಲೇಜ್ ಇಲ್ಬೇಡ್ರೋ ಬರೇ ನೀವು ಅಲ್ಲಿದೆ ಇದು ಹಾಸನಿಗೆ ಯಾಕೆ ಬರ್ತೀರ ಅಂದಿನ. ಆ ಥರ ಅಲ್ಲಿ ಅದು ಪಾಲಿಸಿನೇ ಇದೆ ಸರ್. ಒಂದು ಪ್ರಾವಿನ್ಸಿಂದ ಮಗು ಇನ್ನೊಂದು ಪ್ರಾವಿನ್ಸಿಗೆ ಹೋಗಾಗಿಲ್ಲ. ಅಲ್ಲಿ ಆ ಏರಿಯಾ ಅಥವಾ ಆ ವಾರ್ಡ್ ಅಥವಾ ಕ್ಲಸ್ಟರ್ ಏರಿಯಾ ನಿಯರೆಸ್ಟ್ ಸ್ಕೂಲು ಅದು ಅವನು ರೀಸನ್ ಕೂಡ ನನಗೆ ಆ ಸ್ಕೂಲ್ ಬೇಡ ಅಂದರೆ ವ್ಯಾಲಿಡ್ ರೀಸನ್ ಕೊಡಬೇಕು. ಬೇಡ ಅನ್ನಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಒಂದೇ ಥರ ಇರುತ್ತೆ ಸರ್. ಅಲ್ಲಿ ಎಲ್ಲ ಸ್ಕೂಲ್ಸು ನಾರ್ಮಲಾಗಿ ಅದೇ ರೀತಿ ಮಾಡ್ತಿರ್ತಾರೆ. ಅಲ್ಲಿ ಇಂಟೆಲಿಜೆನ್ಸ್ಗೂ ಒತ್ತು ಕೊಡ್ತಾರೆ, ಎಮೋಷ್ನಲ್ಗೂ ಒತ್ತು ಕೊಡ್ತಾರೆ. ಎಲ್ಲ ಒಂಥರ ಸೆನ್ಸ್ ಆರ್ಗನ್ಸ್ಗಳನ್ನ ಸ್ಟಿಮ್ಯುಲೇಟ್ ಮಾಡೋ ರೀತಿ ಎಲಿಮೆಂಟ್ರಿ ಎಜುಕೇಷನ್ ಇರುತ್ತೆ ಸರ್ ಅಲ್ಲಿ. ಮಕ್ಳ ಜೊತೆ ಇಂಟ್ರಾಕ್ಷನ್ ಈಗ ನೋಡಿ, ಮಗು ಈ LSRW ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು, ಲಿಸ್ನಿಂಗ್ ಸ್ಕಿಲ್ಲು, ಸ್ಪೀಕಿಂಗ್ ಸ್ಕಿಲ್ಲು, ರೀಡಿಂಗ್ ಸ್ಕಿಲ್ಲು, ರೈಟಿಂಗ್ ಸ್ಕಿಲ್ಲು. ಅದು ಅದೇ ಆರ್ಡ್ರಲ್ಲಿ ಯಾಕಿದೆ ಅಂದರೆ, ಈ ಮಗು ಹುಟ್ಟಿದ ತಕ್ಷಣ ಲಿಸ್ನಿಂಗ್ ಸ್ಕಿಲ್ಸೇ. 3 ವರ್ಷ 4 ವರ್ಷದ ತನಕ ಮಾತಾಡಲ್ಲ ಮಗು, ಕೇಳಿಸ್ಕೊಳ್ತಾನೆ ಇರುತ್ತೆ. ವೊಕಾಬ್ಲರಿ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ ಶಬ್ದಗಳನ್ನ, ಫೋನೋಟಿಕ್ಸು. ಅಪ್ಪ ಏನು ಮಾತಾಡ್ತಾರೆ, ಅಮ್ಮ ಏನು ಮಾತಾಡ್ತಾರೆ, ಪಕ್ಕದ ಮನೆಯವ್ರು ಏನು ಮಾತಾಡ್ತಾರೆ, ಸ್ಕ್ರೀನು, ಮೀಡಿಯಾದಲ್ಲಿ ಏನು ಬರ್ತಿದೆ, ಟಿ ವಿಲಿ ಏನು ಬರ್ತಿದೆ, ಸಿನಿಮಾದಲ್ಲಿ ಏನು ಬರ್ತಿದೆ, ಕೇಳಿಸ್ಕೊಳ್ತಾನೆ ಹೋಗುತ್ತೆ ಮಗು 3 ವರ್ಷದ ತನಕ 4 ವರ್ಷದ ತನಕ. ಅದು ಲಿಸ್ನಿಂಗ್ ಸ್ಕಿಲ್ಲು. ಲಿಸ್ನಿಂಗ್ ಸ್ಕಿಲ್ ಆದಮೇಲೆ ಸ್ಪೀಕಿಂಗ್ ಸ್ಕಿಲ್ಲು, ಮಾತಾಡೋಕ್ಕೆ ಟ್ರೈ ಮಾಡೋದು, ತೊದಲ್ಸ್ಕೊಂಡು ಮಾತಾಡೋದು. ಏನು ಸ್ಪೀಕಿಂಗ್ ಸ್ಕಿಲ್ ಆದಮೇಲೆ ರೀಡಿಂಗ್ ಸ್ಕಿಲ್ ಆದಮೇಲೆ ರೈಟಿಂಗ್ ಸ್ಕಿಲ್ಸ್ಗಳು. ಬಟ್ ಎಲ್ಲದೂ ಈಕ್ವಲ್ ಆಗಿ ಬರಬೇಕು. ನಾವು ಲಿಸ್ನಿಂಗ್ ಸ್ಕಿಲ್ನ ಒತ್ತು ಕೊಡ್ತೀವಿ, ಸ್ಪೀಕಿಂಗ್ ಸ್ಕಿಲ್ನ ಒತ್ತು ಕೊಡ್ತೀವಿ, ರೀಡಿಂಗ್ ಸ್ಕಿಲ್ನ ಒತ್ತು ಕೊಡ್ತೀವಿ. ರೈಟಿಂಗ್ ಸ್ಕಿಲ್ ನಮ್ಮಲ್ಲಿ ಕಡಿಮೆ. ನೀವು ಈ ಚೈನ್ ಸ್ಕೂಲ್ಸ್ಗಳಿರುತ್ತಲ್ಲ, ಪ್ರೀ ಸ್ಕೂಲ್ಸ್ಗಳು, ಅಲ್ಲೆಲ್ಲ ರೈಟಿಂಗ್ ಸ್ಕಿಲ್ಸ್ಗಳು ಕಡಿಮೆ ಇರುತ್ತೆ. ಏಕೆಂದರೆ ಅಕೌಂಟಬಿಲಿಟಿ ಇರಲ್ಲ ಅವರಿಗೆ. LKG UKG ಮಾತ್ರ ನಡೆಸಿರ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡಿಗೆ ಬೇರೆ ಸ್ಕೂಲ್ಗೆ ಹೋಗುತ್ತಲ್ಲ, ಯಾಕಂದ್ರೆ ಅಲ್ಲಿ ಆ ಸ್ಕೂಲವ್ರು ಓದಿಸ್ಕೊಳ್ತಾರೆ ಬಿಡಿ ಅಂತ. ಆದರೆ ನೀವು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಂಟಿನ್ಯೂಟಿ ಇರೋ ಸ್ಕೂಲ್ಗಳಲ್ಲಿ ಆಗಾಗಲ್ಲ. ಇಲ್ಲ ಅವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ಅವ್ರು UKG ಕಲಿಸ್ತಾರೆ, LKG ಕಲಿಸ್ತಾರೆ. ಆಮೇಲೆ ಕನ್ನಡ ಹೇಳ್ಕೊಡದೇ ಇರೋದು. ಮತ್ತು ಅಲ್ಲಿ ನೇಟಿವಿಟಿಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ಗಿಂತ ಫಿನಿಷ್ ಮೀಡಿಯಮ್ ಸ್ಕೂಲ್ಸಿಗೆ ರೆಸ್ಪೆಕ್ಟ್ ಜಾಸ್ತಿ. ಅಲ್ಲಿ ಮೆಜಾರಿಟಿ ಸ್ಕೂಲ್ಸ್ ಆರ್ ಫಿನಿಶ್ ಸ್ಕೂಲ್ಸ್. ಇಲ್ಲಿ ನಮ್ಮ ಕನ್ನಡ ಮೀಡಿಯಂ ಇಲ್ಲ. ನೀವು ಯಾವುದೇ ಪ್ರೈವೇಟ್ ಸ್ಕೂಲ್ಸಲ್ಲಿ ನೋಡಿ ಕನ್ನಡ ಮೀಡಿಯಮ್ ಇಲ್ಲ, ಉಳ್ಕೊಂಡಿರೋ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಬಟ್ ನಮಗೆ ಸಂತೋಷ ಏನು ಅಂದರೆ, ಕನ್ನಡನ ಒಂದು ಸಬ್ಜೆಕ್ಟಾಗಿ ಹೇಳ್ಕೊಡೋದ್ರಲ್ಲಿ ಮುಂದೆ ಇದ್ದೀವಿ ನಾವು. 125ಕ್ಕೆ 125 ತೆಗೆಸ್ತೀವಿ. ಕನ್ನಡನ ಒಂದು ಸಬ್ಜೆಕ್ಟಾಗಿ 10th ಸ್ಟ್ಯಾಂಡರ್ಡ್ವರೆಗೂ ಹೇಳ್ಕೊಡ್ತೀವಿ. ಅದನ್ನು ಅಲ್ಲಿ ಕನ್ನಡ ಉಳ್ಕೊಂಡಿದೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಕನ್ನಡ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಮುಂದಿನ ದಿನಗಳೆಲ್ಲ ಹೈಯರ್ ಎಜುಕೇಷನ್ಗೆ ಹೋದರೆ ನಿಂಗೆ ಕನ್ನಡ ಮೀಡಿಯಮ್ ಇಲ್ಲ. ಅದು ನಾವು ಇವತ್ತು ಏನೇ ಕನ್ನಡ ಮೀಡಿಯಂ ಬಟ್ ಅಲ್ಲಿದೆ ಸರ್, ಮಾಡಬೇಕು ಅಂದರೆ ಅದೇ ಅಲ್ಲಿ ಇದೆ. ಈಗ ಅದೇ ಇಂಜಿನಿಯರಿಂಗ್ ಎಲ್ಲ ಈಗ ನಮ್ಮಲ್ಲೂ ನಾವು ಕನ್ನಡ ಉಳಿಸ್ಕೋಬೇಕು ಅಂತಂದರೆ ಇಂಜಿನಿಯರಿಂಗ್ ಕೋರ್ಸ್ನ ಕನ್ನಡದಲ್ಲಿ ಮಾಡಬೇಕು, ಮೆಡಿಕಲ್ ಕೋರ್ಸ್ನ ಕನ್ನಡದಲ್ಲಿ ಮಾಡಬೇಕು. ಮೆಡಿಕಲ್ ಕೋರ್ಸ್ ಆ್ಯಕ್ಚುಲಿ ಅದು ಇಂಗ್ಲೀಷ್ಲಿಲ್ಲ, ಅದು ಗ್ರೀಕ್ ಲ್ಯಾಂಗ್ವೇಜ್ಗಳಲ್ಲಿ ಇದೆ, ಲ್ಯಾಟಿನ್ ಅಮೆರಿಕಾದಲ್ಲೇ ಇದೆ. ಅವೆಲ್ಲ ಅದನ್ನೇ ಇಂಗ್ಲೀಷಿಗೆ ಮಾಡೋಕ್ಕಾಗಲಿಲ್ಲ. ಅದನ್ನು ನೀವು ಕನ್ನಡೀಕರಿಸ್ಬಿಟ್ರೆ ಭಾಳ ಸರಳ ಆಗುತ್ತೆ MBBS ಕೋರ್ಸ್. ನನಗೆ ಗೊತ್ತಿರಂಗೆ ಅದು ನಡೀತಾ ಇದೆ ಸರ್. ಅದು ಇನ್ನೊಂದು 15-20 ವರ್ಷದೊಳಗೆ ಆಗ್ಬೋದು. ಬಟ್ ಅವರು ಅದನ್ನು ಆಗಲೇ ಕಂಡಿಡ್ಕೊಂಡಿದ್ದಾರೆ ಸರ್. ಇಂಜಿನಿಯರಿಂಗ್ ಫಿನಿಷ್ ಲ್ಯಾಂಗ್ವೇಜಲ್ಲಿದೆ, ಅದು ಮೆಡಿಕಲ್ಲು ಫಿನಿಷಲ್ಲಿದೆ. ಸೊ ಬಟ್ ಇಂಗ್ಲೀಷು ಓದ್ತಾರಲ್ಲಿ. ಅಲ್ಲಿ ಸರ್ ಇಲ್ಲಿ ಟ್ರೈ ಲ್ಯಾಂಗ್ವೇಜ್ ಫಾರ್ ಸ್ಪ್ಯಾನಿಷ್ ಓದ್ತಾರೆ ಮಗು. ಸ್ಪೇನ್ ಹತ್ತತ್ರ, ಅವೆಲ್ಲ ಹತ್ತತ್ರನೇ ಅಲ್ಲ ಸರ್. ಯುರೋಪ್ಗಳೆಲ್ಲ, ನೆದರ್ಲ್ಯಾಂಡು ಅವೆಲ್ಲ ಹತ್ತತ್ರನೇ ಇದೆ. ಫಿನಿಷು, ಸ್ಪ್ಯಾನಿಷು, ಇಂಗ್ಲೀಷು 3 ಲ್ಯಾಂಗ್ವೇಜ್ ಓದ್ತಾರಲ್ಲ ಮಕ್ಕಳು. 3 ಟೆಕ್ಸ್ಟ್ ಬುಕ್ಸು ನೋಡಿದೆ ನಾನು ಒಂದು ಮಗು ಬ್ಯಾಗಲ್ಲಿ. 3 ಪಾಠ ಮಾಡ್ತಾರೆ, 3 ಕಲಿಯುತ್ತೆ. ನಾವಿಲ್ಲಿ 10 ಸಬ್ಜೆಕ್ಟು ಅಂತ ಯೋಚನೆ ಮಾಡ್ತೀವಿ. ಅಲ್ಲಿ ಆ ಥರ ಎಲ್ಲ ಏನು ಕಲಿಕೆಗೆ ನೋ ಲಿಮಿಟ್ಸು, ಕಲಿಸ್ತಾ ಹೋಗ್ತಾರೆ. ಅವ್ರು ಯಾವ ಭಾಷೆ ಕೇಳಿದ್ರೆ ಆ ಭಾಷೆ ಕಲಿಸ್ತಾರೆ. ನಾವು ಇಂಗ್ಲೀಷೇ ಬೇಕು ಅಂತ ಒತ್ತಾಯ ಮಾಡ್ತೀವಿ. ಅಲ್ಲಿ ಆ ಥರ ಎಲ್ಲ ನೀನು ಫಿನಿಷ್ ಆಗಿರ್ಬೋದು, ಸ್ಪ್ಯಾನಿಷ್ ಆಗಿರ್ಬೋದು. ಬಟ್ ಅಲ್ಲಿ ಅಭಿಮಾನ ಇದೆ, ದುರಾಭಿಮಾನಗಳಿಲ್ಲ. Do I say the Namaste? Dhanyawad. ನಮ್ಮಲ್ಲಿ ಅಭಿಮಾನದ ಜೊತೆಗೆ ದುರಾಭಿಮಾನಿಗಳು ಇದ್ದೀವಿ ನಾವು. ನಮ್ಮಲ್ಲಿ ಬರೀ ಅದು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆದಾಗ ನಾವು ಅಭಿಮಾನ ತೋರಿಸ್ಕೋಬೇಕು, ದುರಾಭಿಮಾನದಿಂದ ಹೋಗ್ಬಾರ್ದು. ಅದೆಲ್ಲ ಅದೇ ನಮ್ಮ ಕುವೆಂಪು ಹೇಳೋದು ವಿಶ್ವಮಾನವರಾಗಿ ಅಂತ. ಆಗಿರೋರು ಫಿನ್ಲ್ಯಾಂಡ್ ಅವರು, ಹೇಳಿರೋದು ನಾವು, ಆಗಿರೋದು ಅವ್ರು. ಎಷ್ಟು ನೋಡಿ ಸುಮಾರು ಅವರು ಅಳವಡಿಸ್ಕೊಳ್ತಾ ಹೋಗ್ತಾರೆ.
ನೋಕಿಯಾ ಫೇಲ್ಯೂರ್ನ ಅಳವಡಿಸ್ಕೊಂಡ್ರು, ಹ್ಯಾಪಿ ಇಂಡೆಕ್ಸ್ಗಳನ್ನ ಅಳವಡಿಸ್ಕೊಂಡ್ರು. ಎಜುಕೇಷನ್ ಸಿಸ್ಟಮ್ನು ಚೇಂಜು ಎವ್ರಿ ಡೇ. ಈಗ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಹೇಳಿದ್ದು ನಮ್ಮ ಪ್ರೈಮ್ ಮಿನಿಸ್ಟ್ರು. ಅಲ್ಲಿ ಇಂಡಸ್ಟ್ರಿಯಲೈಸೇಷನು ಆಗಿದೆ. ಅಲ್ಲೇನು ಅಗ್ರಿಕಲ್ಚರು ಇದೆ, ಅಗ್ರಿಕಲ್ಚರ್ ಮೊನ್ನಂತ ಆಲ್ಗಡೆ ಸಿದ್ದಪ್ಪ ಇರೋದು ಸರ್ ಅಲ್ಲಿ. ಎಕಾನಮಿ ಹೆಂಗೆ ಸರ್ ಅವ್ರದ್ದೆಲ್ಲ ಅಲ್ಲಿ? ಎಕಾನಮಿ ಮಿಕ್ಸೆಡ್ ಎಕಾನಮಿ ಸರ್, ಪ್ರೈವೇಟ್ ಸೆಕ್ಟರ್ ಆ್ಯಸ್ ವೆಲ್ ಆಸ್ ಪಬ್ಲಿಕ್ ಸೆಕ್ಟರ್. IT ಇದೆ, ಫಾರ್ಮಿಂಗ್ ಇದೆ, ಟೂರಿಸಮ್ ಇದೆ. ಆಮೇಲೆ ನಾರ್ದರ್ನ್ ಲೈಟ್ಸು ಫಿನ್ಲ್ಯಾಂಡಲ್ಲಿ ಅದು ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ. ಆಮೇಲೆ ಇಂಡಿಯಾ ಇಸ್ ವೆರಿ ಮಚ್ ಬ್ಲೆಸ್ಡ್ ಜಿಯಾಗ್ರಫಿಕಲಿ ಕಂಪೇರ್ಡ್ ಟು ಫಿನ್ಲ್ಯಾಂಡು ಸರ್ ನಾವು ಹೋದಾಗ -10, 12, 13 ಎಲ್ಲ ಇರೋದು. ಆ ಟೆಂಪ್ರೇಚರ್ಗಳಲ್ಲಿ ಫಾರ್ಮಿಂಗ್ ಮಾಡ್ತಾರೆ, ಆ ಟೆಂಪ್ರೇಚರ್ಲಿ ಬದುಕ್ತಾರೆ, ಆ ಟೆಂಪ್ರೇಚರ್ಲಿ ಶಿಕ್ಷಣ ಕೊಡ್ತಾರೆ, ಕಲಿತಾರೆ ಮಕ್ಳುಗಳು. ಸಾಧಾರಣವಾಗಿರುತ್ತೆ ಓಡಾಟಗಳೆಲ್ಲ. ನಾವು ಚಳಿ ಮಳೆ ಬಂತು ಅಂದರೆ ಹೊರಕ್ಕೆ ಹೋಗಲ್ಲ, ಅಲ್ಲ ಆ ಥರ ಅಲ್ಲ. ಸೈಕ್ಲೋನ್ಗೆ ಆಮೇಲೆ ಅಲ್ಲಿ ಸಿಟಿ ಕಮ್ಯೂಟಿಂಗಿಗೆಲ್ಲ ಸೈಕಲ್ಗಳು, ಎಲ್ಲರೂ ಸೈಕಲ್ಲು ಸರ್. ಆಲ್ಮೋಸ್ಟ್ ಸಿಟಿ ಅಷ್ಟು ಕ್ಲೀನಾಗಿರುತ್ತೆ, ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಅದು ಫ್ರೀನೇ. ಸೈಕಲ್ ಸ್ಟ್ಯಾಂಡ್ಗಳಿರುತ್ತೆ, ಆಟೋ ಸ್ಟ್ಯಾಂಡ್ ಥರ ತಗೊಂಡೋಗೋದು, ನಿಲ್ಸೋದು ಇನ್ನೊಂದು ಕಡೆಗೆ ನಿಲ್ಸ್ಕೊಂಡು ಟ್ರಿನ್ ಥರ. ಆಮೇಲೆ ನಿಮಗೊಂದು ತುಂಬ ಆಶ್ಚರ್ಯಕರ ವಿಚಾರ ಹೇಳ್ತೀನಿ, ಸೈಕಲ್ಗಳಿಗೆ ಬ್ರೇಕ್ ಇಲ್ಲ. ನಾನೊಂದು ವಿಡಿಯೋ ತೋರಿಸ್ತೀನಿ, ಮಾಡಿದ್ದೀನಿ, ಫೋಟೋ ನೋಡಿದ್ದೀನಿ. ಬ್ರೇಕ್ ಇರಲ್ಲ ಸರ್ ಸೈಕಲ್ಸಿಗೆ. ಅದು ಯಾಕೆ ಆ ಥರ ಮಾಡೋದ್ರು ಅದು ಗೊತ್ತು. ಸುಮಾರು ಸೈಕಲ್ಸ್ಗಳು ನೋಡಿದೆ ಬ್ರೇಕ್ ಇರಲ್ಲ. ಎಲ್ಲರೂ ನಿಧಾನಕ್ಕೆ ಓಡಿಸ್ತಿರ್ತಾರೆ. ಬ್ರೇಕ್ ಯಾಕೆ? ಸಾಮಾನ್ಯವಾಗಿ ಸ್ಪೀಡಾಗಿ ಓಡಿಸ್ತಾರೆ, ಬ್ರೇಕೇ ಬೇಡ ಅಂತ ಗೊತ್ತಿರ್ತಾನೆ. ಸೈಕಲ್ಗಳಿಗೆ ಬ್ರೇಕ್ ಇಲ್ಲ. ನಮ್ಮ ಮೈಸೂರು ಟ್ರಿನಿಗೆ ಬ್ರೇಕ್ ಇದೆ, ಅಲ್ಲಿ ಬ್ರೇಕ್ ಇಲ್ಲ. ಆಮೇಲೆ ಸ್ಕೇಟ್ ಬೋರ್ಡ್ಗಳು ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ, ರಸ್ತೆಯಲ್ಲಿ ಓಡಾಡ್ತಾರಲ್ಲ. ಅದು ಟೋಟಲಿ ದೇ ಆರ್ ಹ್ಯಾಪಿ ಬಿಕಾಸ್ ಆಫ್ ಸೋ ಮೆನಿ ಕರೆಕ್ಷನ್ಸ್. After so many corrections, now they feel themselves they are happy. ನಿಮಗೆ ಅನ್ಸೋ ಪ್ರಕಾರ ನಮ್ಮ ಎಜುಕೇಷನ್ ಸಿಸ್ಟಮ್ಮು ಅಲ್ಲಿಂದ ಏನಾದರೂ ಎರವಲು ಪಡಿಬೇಕು ಅಂದರೆ ಏನು ಅಡಾಪ್ಟ್ ಮಾಡ್ಕೋಬೇಕು ಸರ್? ಅಲ್ಲಿರೋ ವ್ಯವಸ್ಥೆಗಳಲ್ಲಿ ಯಾವುದನ್ನ ನೀವು ಒಬ್ಬ ಶಿಕ್ಷಣದ ಬಗ್ಗೆ ಚಿಂತಕರಾಗಿ ನೀವೇನು ಸಜೆಸ್ಟ್ ಮಾಡ್ತೀರಿ? ಅಲ್ಲಿ ಅಗತ್ಯತೆಗಳು ಅಂತ ಬಂದಾಗ ಸರ್, ಸ್ಟೂಡೆಂಟ್ಸ್ಗಳಿಗೆ ನಮ್ಮಲ್ಲಿ ರೀಜನ್ ಟು ರೀಜನ್ ನೆಸೆಸಿಟೀಸ್ಗಳು ಬೇರೆ ಇರುತ್ತೆ. ಈಗ ಕರ್ನಾಟಕದಲ್ಲೇ ತಗೊಂಡ್ರೆ ನಿಮಗೆ ಬೆಂಗಳೂರು ಸ್ಟೂಡೆಂಟ್ ಏನು ಕಲಿಬೇಕು ಅಂದ್ಕೊಳ್ತಾನೆ ಅದನ್ನೇ ಹಾಸನ ಸ್ಟೂಡೆಂಟ್ ಕಲಿಬೇಕು ಅಂತ ಅದು ಬೇರೆ ಬೇರೆ ಇರುತ್ತೆ. ಈ ಬೆಂಗಳೂರು ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್ಸೇ ಬೇರೆ, ಹಾಸನ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್ಸೇ ಬೇರೆ, ಚಿಕ್ಕಮಂಗ್ಳೂರವರೇ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಗುಲ್ಬರ್ಗ ರಾಯಚೂರವ್ರದ್ದೇ ಬೇರೆ ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ. ಆದರೆ ಒಂದು ರಾಜ್ಯಕ್ಕೆ ಈ ಏಜಿನ ಮಗುಗೆ ಈ ಥರ ನಾವು ಪೂರೈಕೆಗಳು ಮಾಡ್ಬೋದು ಅನ್ನೋದನ್ನು ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡೋದಕ್ಕೆ ನಮ್ಮಲ್ಲಿ ಯಾವುದೂ ಪಾಲಿಸೀಸ್ಗಳಿಲ್ಲ. ನೀವು ನೋಡಿ, ಸ್ಟೇಟ್ ಪಾಲಿಸಿ ಆಫ್ ಎಜುಕೇಷನ್ ತೆಗೀರಿ, ನ್ಯಾಷನಲ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋಕ್ಕೆ ಇನ್ನೂ ಓದಾಡ್ತಿದ್ದೀವಿ ನಾವು. NEP ಇಂಪ್ಲಿಮೆಂಟ್ ಮಾಡೋಕ್ಕೆ ದೇರ್ ವಾಸ್ ನೋ ನ್ಯಾಷನಲ್ ಪಾಲಿಸಿ. ಅವರೆಲ್ಲ ಅದನ್ನು ಮಾಡಿ ಸುಮಾರು ಅಮೆಂಡ್ಮೆಂಟ್ಗಳು ಮಾಡಿ ಒಂದು ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಅದರಲ್ಲಿ ನಮಗೆ ಸಾಧಕ ಬಾಧಕಗಳು ಗೊತ್ತಾಗ್ತಾ ಹೋಗುತ್ತೆ. ಕರೆಕ್ಷನ್ಸ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಆ ಥರ ಹೋದಾಗ ನಾವು ಮೈಸೂರು ಪ್ರಾವಿನ್ಸವರು ವಿ ವರ್ ದ ಫಸ್ಟ್ ಟು, ಮೈಸೂರು ನಾಲ್ವಡಿ ರಾಜರು ಫಸ್ಟು ಹೆಣ್ಮಕ್ಳಿಗೆ ಶಾಲೆ ಶುರು ಮಾಡಿದ್ರು. ಹಂಗಾಗಿ ಇಲ್ಲಿ ಹೆಣ್ಮಕ್ಳುಗಳು IAS ಆಫೀಸರ್ಸ್ ಆಗಿದ್ದಾರೆ, AFS ಆಫೀಸರ್ಸ್ ಆಗಿದ್ದಾರೆ, ಫಾರಿನ್ ಎಂಬಸೀಸ್ಗಳಲ್ಲಿ ಕೆಲಸ ಮಾಡ್ತಾರೆ. ನೀವು ಬೇರೆ ರಾಜ್ಯದ, ಈಗ ಬಹಮನಿ ಸುಲ್ತಾನ್ ಆಡಳಿತಕ್ಕೆ ಒಳಪಟ್ಟಿದ್ದು ಬಿಜಾಪುರ, ಅಲ್ಲಿಂದ ನಮ್ಮಷ್ಟು ಮಕ್ಳುಗಳಿಲ್ಲ. ಸೊ ನಮ್ಮಲ್ಲಿ ಸಾಕಷ್ಟು ಕರೆಕ್ಷನ್ಸ್ಗಳಾಯಿತು. ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಎಲ್ಲ ಒಂದೇ ಆಯಿತು. ಒಂದು ಪಾಲಿಸಿಗಳು ಸರಿ ಮಾಡಲಿಲ್ಲ ಎಜುಕೇಷನ್ ಸಿಸ್ಟಮ್. ಬಟ್ ಎಜುಕೇಷನ್ ಸಿಸ್ಟಮ್ ಸರಿಯೇ ಇಲ್ಲ ಅಂತ ದೂರಬಾರ್ದು ನಾವು. ಚೆನ್ನಾಗಿದೆ. ನೀವು ಅಮೇರಿಕಾದಲ್ಲಿ ವೆರಿ ಎಕ್ಸ್ಟ್ರಾಡಿನರಿ ಡಾಕ್ಟರ್ಸ್ ಯಾರ್ಯಾರಿದ್ದಾರೆ ಎಲ್ಲ ಇಂಡಿಯನ್ಸೇ. ನಾಸಾದಲ್ಲೂ 33% ಸೈಂಟಿಸ್ಟ್ಗಳು ಇಂಡಿಯನ್ಸ್ ಇದ್ದಾರೆ. ಅವರೆಲ್ಲ ಹೇಗಾದರೂ ನಮ್ಮ ಎಜುಕೇಷನ್ ಸಿಸ್ಟಮಿಂದನೇ ಆಗಿರೋದು. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಪ್ರೈಮರಿ ಎಜುಕೇಷನಲ್ಲಿ ಸರ್ಟನ್ ಎಕ್ಸ್ಟೆಂಟ್ ತುಂಬ ಚೆನ್ನಾಗಿದ್ದೀವಿ ನಾವು, ಒಳ್ಳೆ ಲೆವೆಲ್ ತನಕ ರೀಚ್ ಮಾಡೋ ಮಟ್ಟಕ್ಕೆ ಇದ್ದೀವಿ. ಫಿನ್ಲ್ಯಾಂಡಲ್ಲಿ ಏನು ಮಾಡ್ತಿದ್ದಾರೆ ನಾವು ಅದನ್ನೇ ಮಾಡ್ತಿದ್ದೀವಿ ಆಲ್ಮೋಸ್ಟು. ಬಟ್ ಅಲ್ಲಿ ಟೀಚರ್ಸಿಗೆ, ಪ್ರಿನ್ಸಿಪಲ್ಸ್ಗಳಿಗೆ ಡಿಸ್ಕ್ರೀಟ್ ಪವರ್ಸ್ ಇರುತ್ತೆ. ಅವ್ರು ಏನು ಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಅವರು ನ್ಯಾಷನಲ್ ಪಾಲಿಸಿ ಹೇಳೋದನ್ನು ನನ್ನ ಮಗುಗೆ ಅದು ತೊಂದರೆ ಆಗ್ತಿದೆ ಅಂದರೆ ಪ್ರಿನ್ಸಿಪಲ್ ಕ್ಯಾನ್ ಚೇಂಜ್ ದಟ್. ನಮ್ಮಲ್ಲಿ ಹಂಗಲ್ಲ, ನೀನು ಹಿಂದಿ ಓದಲೇಬೇಕು, ಓದು ಹಿಂದಿನ. ಈಗ ಅದರಿಂದ ಏನು ಉಪಯೋಗ ಎಲ್ಲ ಏನೋ ಚರ್ಚೆಯಾಗಿ ಹಿಂದಿ ತೆಗಿಬೇಕೋ ಇಟ್ಕೋಬೇಕು ಅಂತ ಈಗ ಯೋಚನೆ ಮಾಡ್ತಿದ್ದೀವಿ ನಾವು. ಅಲ್ಲ, ಆ ಥರ ಅಲ್ಲ. ಇಫ್ ದೇ ಫೀಲ್ ದಟ್ ಹಿಂದಿ ಈಸ್ ನಾಟ್ ಯೂಸ್ಫುಲ್ ಫಾರ್ ಅವರ್ ಸ್ಟೂಡೆಂಟ್ಸ್, ದೇ ವಿಲ್ ರಿಮೂವ್ ಇಟ್. ದೆನ್ ವಾಟ್ ಅಂತಾರೆ, ಏನು ಫಿನಿಷ್ ಕಲಿಸಿ, ಸ್ಪ್ಯಾನಿಷ್ ಕಲಿಸಿ, ಆ ಥರ.
ಇದೊಂದು ಸಣ್ಣ ಎಕ್ಸಾಂಪಲ್ ಹೇಳಿದ್ದು ನಾನು ಆ ಥರ, ನಾನು ಲ್ಯಾಂಗ್ವೇಜ್ ವಿಚಾರವಾಗಿ ಹೇಳ್ತಾ ಇರೋದಲ್ಲ. ಈಗ ನಮ್ಮಲ್ಲಿ ನೀವು ಏನೂ ಚೇಂಜಸ್ ಮಾಡೋಂಗಿಲ್ಲ, ನಿಮಗೇನು ಬರುತ್ತೆ ಡೈರೆಕ್ಷನ್ಸ್ಗಳು ನೀವು ಹಂಗೆ ಮಾಡಬೇಕು. ಅಲ್ಲಿ ಪ್ರಿನ್ಸಿಪಲ್ಲು ಯೋಚನೆ ಮಾಡ್ಬೋದು, ಇದು ನಮ್ಮ ಹುಡುಗರಿಗೆ ಆಗುತ್ತಾ, ಬೇಕಾಯ್ತು, ಅದನ್ನೆಲ್ಲ ಚರ್ಚೆ ಮಾಡಿ ಡಿಸಿಷನ್ಸ್ಗಳು ತಗೊಳ್ತಾರೆ. ಕಲಿಸೋರ್ಗೂ ಸ್ವಾತಂತ್ರ್ಯ ಇದೆ, ಕಲಿಯೋರ್ಗೂ ಸ್ವಾತಂತ್ರ್ಯ ಇದೆ. ಇಲ್ಲಿ ನಮ್ಮಲ್ಲೂ ಅದನ್ನೆಲ್ಲ ಮಾಡ್ಬೋದು, ಆಗಲ್ಲ ಅಂತಲ್ಲ. ಬಟ್ ಮಾಡೋರು ಪ್ರಾಮಾಣಿಕವಾಗಿ ಅದನ್ನು ಅನುಷ್ಠಾನಗೊಳ್ಸಂಗಿರ್ಬೇಕು. ಇವ್ರಿಗೆ ತಕ್ಕಂಗೆ ಇವರು ರಜಾ ಹಾಕೊಳ್ಳೋಕೆ ಇವರು ಪೀರಿಯಡ್ಗಳು ಕಡಿಮೆ ಮಾಡ್ಕೊಬಿಟ್ರೆ ಅಲ್ಲ, ಆ ಥರ ಅಲ್ಲ. ಅಲ್ಲಿ ಸಿಕ್ ಲೀವ್ಗಳು ಕಡಿಮೆ ಟೀಚರ್ಸ್ಗಳಿಗೆ. ನಾನು ಆ ಪ್ರಿನ್ಸಿಪಲಿಗೆ ಕೇಳಿದಾಗ, ಇಫ್ ಶಿ ಈಸ್ ನಾಟ್ ಟೇಕಿಂಗ್ ಕೇರ್ ಆಫ್ ಹರ್ ಪರ್ಸ್ನಲ್ ಹೆಲ್ತ್ ಶಿ ಕಾಂಟ್ ಬಿ ಎ ಟೀಚರ್ ಅಂತ ಹೇಳ್ತಾರಲ್ಲ. ಟೀಚರು ಹೇಳಿದ್ದನ್ನು ಕೇಳಿಸ್ಕೋಬೇಕು, ಟೀಚರ್ ಮಾಡಿದ್ದನ್ನು ಮಾಡಬೇಕು ಅಂತ. ಟೀಚರೇ ರಜಾ ಆಗ್ತಾ ಹೋದರೆ ಮಕ್ಕಳು ರಜಾ ಆಗ್ತಾ ಹೋಗ್ತಾರೆ. ಬಟ್ ಸಾಮಾನ್ಯ ನಾವಲ್ಲೊಂದು ಇದು ಅಲ್ಲಿ ಅಟೆಂಡೆನ್ಸ್ ಎಲ್ಲ ನೋಡಿದಾಗ ಟೀಚರ್ಸ್ಗಳು ರಜಾ ಹಾಕಿದ್ದು ತುಂಬ ಕಡಿಮೆ ಇತ್ತು. ನಮ್ಮಲ್ಲ ಅಥಾರಿಟಿವ್ ಆಗಿ ಕೇಳ್ತಾರೆ, ನನಗೆ 12 ರಜಾ ಇದೆ, 12 ಕೊಡಿ, 12 ಆಗಬೇಕು, ಇಲ್ಲ ಸರೆಂಡರ್ ಲೀವು ಹಾಕಿಲ್ಲ ಅಂದರೆ ಅದಕ್ಕೆ ದುಡ್ಡು ಕೊಡೋದು. ಅದನ್ನೆಲ್ಲ ಏನಕ್ಕೆ ಅಂದರೆ ಇವ್ರು ಕೆಲಸ ಮಾಡಲಿ ಅಂತ ಮಾಡಿರ್ತಾರೆ. ಇವರು ಅದನ್ನೇ ಅಡ್ವಾಂಟೇಜಾಗಿ ತಗೊಂಡು, ಅಲ್ಲ ಆ ಥರ ಎಲ್ಲ ಇರಲಿಲ್ಲ. ರಜದ ಪಾಡಿಗೆ ಈಗ ರಜಾ ಬಂದರೆ ಈಗ ಅದನ್ನು ಆ ಟೀಚರೇ ಬಂದು ಮಾಡಬೇಕು. ಸೊ ಅವ್ರು ರಜಾ ಹಾಕೋಕ್ಕೆ ಯೋಚನೆ ಮಾಡ್ತಾರೆ. ನಮ್ಮಲ್ಲಿ ನೋಡಿದ್ರಾಯ್ತು. ಆಮೇಲೆ ಸಂಡೇ ಸ್ಪೆಷಲ್ ಕ್ಲಾಸ್ ಇಟ್ಕೊಂಡ್ರೆ ಆಯಿತು. ಸಂಡೇ ಸ್ಪೆಷಲ್ ಕ್ಲಾಸ್ ಅಂದರೆ ಅಲ್ಲಿ ಹೆಗ್ಗಿರೋ ಮಕ್ಕಳು ಬರೋಲ್ಲ, ಮಧ್ಯಾಹ್ನಕ್ಕೆ ಬಾಗಿಲು ಆ ಥರ. ಈವರೆಗೆ ತಮ್ಮ ಫಿನ್ಲ್ಯಾಂಡ್ ಪ್ರವಾಸದ ಅನುಭವ ಮತ್ತು ಅಲ್ಲಿನ ಶಿಕ್ಷಣ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆನ ಅವರ ಮಾತಲ್ಲೇ ಕನ್ನಡ ಪೋಸ್ಟ್ ವೀಕ್ಷಕರಿಗೆ ಒಂದು ಟೂರ್ ಕರ್ಕೊಂಡೋಗಿ ಬಂದಿರೋ ಚಂದ್ರಶೇಖರ್ ಸರ್ಗೆ ಧನ್ಯವಾದಗಳು. ಅವರೊಂದಿನ ಮಾತುಕತೆ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಶಿಕ್ಷಣಕ್ಕೆ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕನ್ನಡ ಪೋಸ್ಟ್ನಲ್ಲಿ ಮುಂದುವರಿಯಲಿದೆ. ಕನ್ನಡ ಪೋಸ್ಟ್ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಫಾಲೋ ಮಾಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.